ಈ ಕನ್ನಡದಲ್ಲಿ ರಿಯಾಲಿಟಿ ಶೋ ಮಾಡೋದು ಅವಾಗಿಂದನೂ ಕೂಡ ಪ್ರತಿಯೊಂದು ಇಂಟರ್ವ್ಯೂ ಮಾಡೋದಾಗಿರ್ಬೋದು, ಪ್ರತಿಯೊಂದು ನನ್ನ ಪ್ರೊಫೈಲ್ ಬಿಲ್ಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊ ಬಂದಿರೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ವಿಶೇಷವಾಗಿ ಒಂದು ರಿಯಾಲಿಟಿ ಶೋ ಇಂದ ಬಂದು ಒಂದು ಹೀರೋ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಈಗಿನ ಒಂದು ಚಿತ್ರರಂಗದಲ್ಲಿ ಈಗಿನ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಹೊಸಬರಿಗೆ ಬಂಡವಾಳ ಹಾಕೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಮ್ಮ ಬ್ರದರ್, ನಮ್ಮ ಸಂತೋಷ್ ಸರ್ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನಗೆ ಬಂಡವಾಳ ಹೊಡೆದಿರೋದು ನಿಜವಾಗ್ಲೂ ಇದು ದೊಡ್ಡ ಖುಷಿ. ಅಂದ್ರೆ ಇಲ್ಲಿಂದಲೇ ಒಂದು ಲಾಂಚ್ ಮಾಡ್ತಾ ಇರೋದು. ನಾನು ಮಾಡಿದ್ದೀನಿ ಸಿನಿಮಾಗಳು, ಬಟ್ ಬಜೆಟ್ ಆಗಿರ್ಬೋದು, ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು, ಒಂದು ಮೀಡಿಯಂ ಮಾಡಿದ್ದೀನಿ. ಅತಿ ಪಕ್ಕ ಇದಕ್ಕೆ ಪ್ರಿಪ್ರೇಷನ್ ಆಗಿ 1.5 ವರ್ಷದಿಂದ ರೆಡಿ ಆಗಿ ಫೈಟ್ ಕಲ್ತು, ಡ್ಯಾನ್ಸ್ ಕಲ್ತು, ಜಿಮ್ ಮಾಡಿ, ಹೊಟ್ಟೆ ಎಲ್ಲ ಸಕ್ಕತ್ ದಪ್ಪ ಹಿಂಗೆಲ್ಲ ಮುಖ ಎಲ್ಲ ಓದ್ಬಿಟ್ಟಿದೆ, ಅದೆಲ್ಲ ರೆಡಿ ಮಾಡಿ ಎಲ್ಲ ಒಂದು ಜರ್ನಿಲಿ ಈ ತರ ಬರ್ಬೇಕು ಒಬ್ಬ ಹೀರೋ ಅಂತ ಎಲ್ಲ ರೆಡಿ ಮಾಡಿದ್ದು ನಮ್ಮ ಸಂತೋಷ್ ಸರ್. ಮತ್ತೆ ನಮ್ಮ ಬ್ಯಾಕ್ ಗ್ರೌಂಡ್ ನಮಗೆ ಪೂರ್ತಿ ಗಾಡ್ ಫಾದರ್ ತರ ನಮ್ಮ ಯೋಗರಾಜ್ ಭಟ್ರು ಸರ್ ಅವರು ಬರ್ಬೇಕಾಗಿತ್ತು. ನೆಕ್ಸ್ಟ್ ಕುಂಬಳಕಾಯಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾದಲ್ಲಿ. ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮಧ್ಯಾಹ್ನದ್ದು ಹೇಳ್ದಂಗೆ ಸಂತೋಷ್ ಸರ್ ಚಿಕ್ಕ ಪುಟ್ಟ ಏನೋ ಸಮಸ್ಯೆ, ಸಿನಿಮಾ ಅಂದ್ರೆ ಹಾಗೆ ಆಗ್ತವೆ, ಕಷ್ಟಪಟ್ಟು ಯಾವತ್ತಿದ್ರು ಒಂದು ಗೆಲುವು ಕಾಣ್ತೇವೆ ಅನ್ನೋದು ಒಂದು ಕಾನ್ಫಿಡೆಂಟ್ ಯಾವಾಗ್ಲೂ ಇರುತ್ತೆ. ರಾಮನಾರಾಯಣ್ ಸರ್ ಟೈಸ್ ಅನ್ನು ಸುಮಾರು ಎಷ್ಟೋ ಸಾಂಗ್ ನ ಬರ್ತಿದ್ದಾರೆ, ಒಂದು 50 ಸಿನಿಮಾ ಡೈಲಾಗ್ ರೈಟ್ರು ಅಂತ ದೊಡ್ಡವರು ನಮ್ಮ ಜೊತೆ ನಾವೊಬ್ಬ ಹೊಸಬರಿಗೆ ಹೀರೋ ಡೈರೆಕ್ಷನ್ ಮಾಡ್ತಿರೋದು ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇದುವರೆಗೂ ಕೂಡ ನಮ್ಮ ತಂಡ ಯಾವಾಗ್ಲೂ ಭಟ್ರು ಸರ್ ಹೇಳ್ತಾ ಇರ್ತಾರೆ, ಟೀಮ್ ಚೆನ್ನಾಗಿದ್ರೆ ಸಿನಿಮಾ ಮುಗಿಯುತ್ತೆ, ಸಿನಿಮಾ ಬೇಗ ಮುಗ್ದಷ್ಟು ಥಿಯೇಟ್ರಿಗೆ ಚೆನ್ನಾಗಿ ಬರುತ್ತೆ, ಅವಾಗ ಜನ ನಿಜವಾಗ್ಲೂ ಒಪ್ಕೊಂತಾರೆ. ಕೆಲವರೆಲ್ಲ 3 ವರ್ಷ 4 ವರ್ಷ ಜರ್ನಿ ಮಾಡ್ಕೊಂಡು ಪಾಪ ಅವ್ರವ್ರದ್ದು ಏನೇನಿರುತ್ತೋ ಕಷ್ಟ ಗೊತ್ತಿಲ್ಲ, ಕಂಟಿನ್ಯೂಟಿ ಮಿಸ್ ಆಯ್ತವೆ, ಕೆಲವು ಸಲ ಏನೇನೋ ಒಂದು ಮಿಸ್ ಆಯ್ತವೆ, ಅದು ಎಲ್ಲೋ ಒಂದ್ ಕಡೆ ಹೊಡ್ತಾ ಬೀಳುತ್ತೆ. ಕೆಲವರೆಲ್ಲ ಮರ್ತಾ ಬಿಡ್ತಾರೆ, ಇನ್ನೂ ರಿಲೀಸ್ ಆಗಿಲ್ವಾ, ಇನ್ನೂ ಮುಗ್ದಿಲ್ವಾ ಅಂತ. ಬಟ್ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಗೊತ್ತಿಲ್ಲ, ಆಗ್ಲೇ 95% ಆಗ್ಲೇ 2 ಸಾಂಗ್ ಬಿಟ್ರೆ ಎಲ್ಲ ಮುಗ್ದೇ ಹೋಯ್ತು ಸಿನಿಮಾ. ಇನ್ನೊಂದು ಮಿರಾಕಲ್ ಏನಂತಂದ್ರೆ ಇಡೀ ಆಲ್ ಓವರ್ ಇಲ್ಲಿ ಕರ್ನಾಟಕದಲ್ಲಿ ಮಳೆ ಬಂದು ಏನೇನೋ ಆಯ್ತು, ಆದ್ರೆ ನಮ್ಮ ಸಿನಿಮಾದಲ್ಲಿ ಇದುವರೆಗೂ ಪ್ಯಾಕಪ್ ಅನ್ನೋ ಪದಗಳನ್ನ ಬಳಸೇ ಇಲ್ಲ ಸರ್. ಇದು ನಿಜವಾಗ್ಲೂ ಇದು ಟೀಮ್ನೋ ಇಲ್ಲ ದೇವರ ಆಶೀರ್ವಾದನೋ ಇಲ್ಲ ಎಲ್ಲ ಯಾರ್ಯಾರ ಅದೃಷ್ಟನೋ ಗೊತ್ತಿಲ್ಲ, ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ಇದುವರೆಗೂ ಪ್ಯಾಕಪ್ ಅನ್ನೋ ಪದ ಬಂದಿಲ್ಲ. ಏನ್ ಶೆಡ್ಯೂಲ್ ಹಾಕ ಬಂದಿದ್ರು ಡೈರೆಕ್ಟರ್ ಸರ್, ಸಂತೋಷ್ ಸರ್ ಎಲ್ಲ ಏನೇನಿದೆ ಟೀಮು ಅದೇ ಪ್ರಕಾರವಾಗಿ ಸಿನಿಮಾ ಕ್ಲೀನ್ ಆಗಿ ಲಾಂಚ್ ಆಗಿದೆ. ಆಮೇಲೆ ಮಳೆ ಬಂತು, ಎಲ್ಲರೂ ಬೆಂಗಳೂರಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ. ಈಗ ಒಂದು 15 ದಿವಸದಲ್ಲಿ ಅಲ್ಲಿ ಬರ್ತಿಲ್ಲ ಅನ್ನೋರು, ಕರೆಕ್ಟ್ ಊಟಕ್ಕೂ ಬ್ರೇಕ್ ಅನ್ನೋರು, ಆಗ ಜೋರ ಬರೋದು, ಊಟ ಮುಗಿಸಿದ ತಕ್ಷಣ ಪಟ್ ಅಂತ ಬಿಸ್ಲತ್ತದು ಸರ್. ನಿಜವಾಗ್ಲೂ ಇದು ಮಿರಾಕಲ್. ಮೊನ್ನೆ 2 ಫೈಟ್ ದಿವಸಲ್ಲೂ ಸಿಕ್ಕಾಬಟ್ಟೆ ಮಳೆ, ಇದೇನು ಇವತ್ತು ಪ್ಯಾಕಪ್ಪ ಅಂತ ಅನ್ಕೊಂಡು 7:30 ಗಂಟೆ ಊದು ಎಲ್ಲ ರೆಡಿ ಮಾಡ್ಕೊಳ್ಳೋ ವರ್ಷಗಳು ಕರೆಕ್ಟ್ ಕ್ಲೀನ್ ನಿಂತ್ಕೊಂಡು ಚಂದಮಾಮ ಬರೋದು, ಇಲ್ಲ ಚುಕ್ಕಿ ನೋಡ್ತಾ ಇರುವ ಮೇಲ್ಗಡೆ ಕರೆಕ್ಟ್ ಬರೋದು. ನಿಜವಾಗ್ಲೂ ಇದು ಮಿರಾಕಲ್, ತುಂಬಾ ಮಿರಾಕಲ್. ಹಾಗೆ ಈಗ ಹೊಸೊಬ್ರಿಗೆ ಈ ತರ ಸ್ಟಾರ್ ಕ್ಯಾಸ್ಟ್ ಕೊಡೋದು ಕಡಿಮೆ, ಪಕ್ಕದಲ್ಲಿ ಇವ್ರ ಫ್ರೆಂಡ್ ಇದು ಎಲ್ಲರೂ ಕಡಿಮೆ. ಅಂಥದ್ರಲ್ಲಿ ನನ್ಗೆ ತುಂಬಾ ಕರಿಸುಬ್ಬು ಸರ್ ಆಗಿರ್ಬೋದು, ನಮ್ಮ ಸೀನಾಬಾಯಿ ಆಗಿರ್ಬೋದು, ಹಾಗೆ ನಮ್ಮ ಶರತ್ ಸರ್ ಅಂತ ಸೀನಿಯರ್ ಜೊತೆ ನಿಜವಾಗ್ಲೂ ಆಕ್ಟ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಡ್ರ್ಯಾಗನ್ ಮಂಜು ಸರ್ ಇತ್ತೀಚೆಗೆ ಸುಮಾರು ಭೀಮಾ ಸಿನಿಮಾದಿಂದ ದೊಡ್ಡದಾಗಿ ಲಾಂಚ್ ಆಗಿ ವಿಜಯ್ ಸರ್ ಸಪೋರ್ಟ್ ಮಾಡಿ ಈ ಸಿನಿಮಾಕ್ಕೂ ಒಂದು ಒಳ್ಳೇದಾಗ್ಲಿ ಅಂತ ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು. ಹಾಗೆ ನಮ್ಮ ವಿನೋದ್ ಸರ್ ಇದರಲ್ಲಿ ಫೈಟ್ ಟೋಟಲ್ 4 ಫೈಟಿಗೂ ಟೋಟಲ್ ಫಸ್ಟ್ ಮಾಡಿದ್ದು ನರಸಿಂಹ ಸರ್ 2 ಫೈಟ್ ಮಾಡಿದ್ರು, ಮಾಸ್ಮಾದ ಸರ್ ಮಾಡಿದ್ರು, ಈಗ ವಿನೋದ್ ಸರ್. ಒಬ್ಬೊಬ್ರದ್ದು ಒಂದೊಂಥರ ವೆರೈಟಿ ಸರ್. ಒಬ್ರು ಎದೆ ಓದಿಸ್ತಾರೆ, ಒಬ್ರು ತಲೆಗೆ ಓದಿಸ್ತಾರೆ ಸರ್. ಹೆಂಗೆ ಅಂತ ಗೊತ್ತಿಲ್ಲ, ನಿದ್ದೆಗಣ ಕರ್ಕೊಂಡ್ ಬಂದ್ಬಿಟ್ಟು ಬೀಳು ಬಂಡೆಯಿಂದ ಕೆಳಿಕೆ ಅಂತಾರೆ ಒಬ್ರು. ಬಟ್ ಎಲ್ಲ ಒಂದು ಖುಷಿಯಾಗಿ ಜಾಲಿಯಾಗಿ ಮಾಡಿದ್ದಾರೆ. ಯಾರು ಕೂಡ ಮನು ಮಾಡ್ಬೇಕಮ್ಮ ಹಂಗ್ ಮಾಡ್ಬೇಕಮ್ಮ ಅಂತ ಈಗಿನ ಕಾಲದಲ್ಲಿ ನರ್ವಸ್ ಮಾಡಿಸ್ಬಿಡ್ತಾರೆ, ಹೆದರಿಕೆ ಆಗ್ಬಿಡುತ್ತೆ. ಬಟ್ ಇವ್ರು ಒಂದು ಸಾಂಗ್ ಹಾಕೊಂಡು ಒಳ್ಳೆ ಮೂಡಿ ತರ್ತಾ ವಿನೋದ್ ಮಾಸ್ಟ್ರು ಬಹಳ ಮಜವಾಗಿ ನಗ್ನಗ್ತಾ ಖುಷಿಯಾಗಿ ಪ್ರತಿಯೊಂದು ಫೈಟ್ ಕೂಡ ಒಂಥರ ಡಿಫ್ರೆಂಟ್ ಆಗಿ ಮಾಡಿಸಿದ್ದಾರೆ ಸರ್. ನಮಗೆಲ್ಲ ಕಾಲೆಲ್ಲ ಎತ್ತು, ಊರಲ್ಲೆಲ್ಲ ಗೊಬ್ಬರ ಎಲ್ಲ ಒತ್ತಿರೋದ್ರಿಂದ ನಮಗೆ ಕಾಲೆಲ್ಲ ಎತ್ತೋದು ಇವೆಲ್ಲ ಬೆಂಡಾಗೋದು ಸ್ವಲ್ಪ ಕಷ್ಟ. ಇದಕ್ಕೆ ಪ್ರಿಪ್ರೇಷನ್ ಮಾಡಿ ಫೈಟ್ ಎಲ್ಲ ಕಲಿಸಿ ರೆಡಿ ಮಾಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೀರೋ ಅಂದ್ರೆ ಹಿಂಗಿರ್ಬೇಕು, ಈ ಸಿನಿಮಾದಲ್ಲಿ ಜನ ಒಪ್ಕೋಬೇಕು ಅಂದ್ರೆ ಹಿಂಗಿರ್ಬೇಕು ಅಂತ ಇಡೀ ಟೀಮು ಪ್ರತಿಯೊಂದು ಕೂಡ ಎಫೆಕ್ಟ್ ಆಗಿ ಮಾಡಿದ್ದಾರೆ. ಇನ್ನ ನಮ್ಮ ಮನು ಸರ್ ತುಂಬಾ ಚೆನ್ನಾಗಿ ಕಣ್ಣಲ್ಲೇ ನೋಡ್ತಾ ಇರ್ತಾರೆ, ತುಂಬಾ ಅವಾಗ ಕಾಲು ಎಳಿತಾ ಇರ್ತಾರೆ, ತುಂಬಾ ನಗ್ತಾ ಇರ್ತಾರೆ. ಅದು ಯಾವಾಗ ಹೆಂಗ್ ಪಂಚ್ ಮಾಡ್ತಾರೆ, ಹೆಂಗ್ ನಗಿಸ್ತಾರೆ ಅನ್ನೋದು ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾದಲ್ಲಿ. ಥ್ಯಾಂಕ್ ಯು. ಹಾಗೆ ನಮ್ಮ ಮೌನ ಗುಡ್ಡಮನೆಯವರು, ಅವರು ಕಡಿಮೆ ಮಾತಾಡಿದ್ದಾರೆ, ಮಾತಾಡೋದಕ್ಕಿಂತ ಜಾಸ್ತಿ ನಗೋದ್ರಲ್ಲೇ ಮಾತಾಡ್ತಾರೆ. ನೀವ್ ಹೆಂಗ್ ಅರ್ಥ ಮಾಡ್ಕೊತೀರ ಹಂಗ ಅರ್ಥ ಮಾಡ್ಕೋಬಹುದು, ಹಂಗೆ ಜಾಸ್ತಿ ಸೆಟ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆ ಇನ್ನ ನಮ್ಮ ಮ್ಯಾನೇಜರ್ ಪೂರ್ತಿ ನಮ್ಮ ಚೇತು ಅವರಾಗಿರ್ಬೋದು, ನಮ್ಮ ರವಿ ಅವರಾಗಿರ್ಬೋದು, ಇಡೀ ಟೀಮು ಡೈರೆಕ್ಷನ್ ಟೀಮು ಪಾಪ ಹಾಗೆ ತುಂಬಾ ಎಲ್ಲರೂ ಕೂಡ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ. ಇನ್ನ ನಮ್ ಜೊತೆ ಸೋನಲ್ ಮೇಡಮ್
ಮಾಡಿದ್ದಾರೆ ಆಕ್ಟಿಂಗ್, ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಆಮೇಲೆ ತಬಲಾ ನಾಣಿ ಸರ್ ಫುಲ್ ಎಂಟೈರ್ ಕಾಮಿಡಿ ಅಂತ ಬಂದ್ರೆ ಅವ್ರದ್ದು ನಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಜರ್ನಿ ಹಂಗೆ ಹೋಗ್ತಾನೆ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಇನ್ನೇನು 2 ಸಾಂಗ್ ಮುಗಿದ್ರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ ತುಂಬಾ ಚೆನ್ನಾಗಾಗುತ್ತೆ. ಹಂಗೆ ವಿಶೇಷವಾಗಿ ಜಯವಳ್ಳಿ ಕೃಷ್ಣಪ್ಪ ಸರ್ ಕೂಡ ಒಂದು ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅತಿ ಶೀಘ್ರದಲ್ಲೇ ನಮ್ಮ ಸಿನಿಮಾ ಸರ್ ಹೇಳ್ದಂಗೆ ನಮ್ಮ ಸಂತೋಷ್ ಸರ್ ಫೆಬ್ರವರಿ ತಿಂಗಳಲ್ಲಿ ಇನ್ನೇನು ಬರ್ತೀವಿ ಅಂತ ಅನ್ಕೊಂಡಿದೀವಿ. ಇನ್ನೊಂದು 2 ಸಾಂಗ್ ಮುಗಿಸ್ಕೊಂಡು ಎಲ್ಲರ ಆಶೀರ್ವಾದ ಸಪೋರ್ಟ್ ಇಲ್ಲಿವರೆಗೂ ಹೆಂಗ್ ಮಾಡ್ಕೊ ಬಂದ್ರು ಅದೇ ರೀತಿ ಈ ಪುಟ್ಟ ಟೀಮ್ ಮೇಲೆ, ಈ ಪುಟ್ಟ ಕಲಾವಿದ್ರ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸುಬ್ಬು ಸರ್ ಸ್ಟಾರ್ಟಿಂಗ್ ಹೇಳಿದೆ, ಸುಬ್ಬು ಸರ್ ನಂದು 2ನೇ ಸಿನಿಮಾ ಇದು. ಬಟ್ ಅದ್ರಲ್ಲಿ ಮಾಡಿದ್ರು ಆಗ್ಲೇ ಹೇಳ್ಬಿಟ್ರಲ್ಲ, ಹಂಗಾಗಿ ನಾನು ಮತ್ತೆ ಕಾಲ ಹೇಳ್ಬಿಡ್ತಾರೆ ಅಂತ ಸುಮ್ಮನೆ ಅದೇ. ಸುಬ್ಬು ಸರ್ದು ಅಂತಂದ್ರ ಡಿಫರೆಂಟ್ ಆಗಿರೋ ಕ್ಯಾರೆಕ್ಟರ್ ಸುಬ್ಬು ಸರ್ದು. ಅವರು ಯಾಕಂದ್ರೆ ಅಭಯನಾಡು ಸ್ಟುಡಿಯೋದಲ್ಲಿ ನಾವು ಜಿ ಕನ್ನಡ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೆ ಅಲ್ಲೇ ಯಾವಾಗ್ಲೂ ಸಿಗ್ತಾ ಇರೋದು. ಇವತ್ತು ಅವ್ರ ಜೊತೆನೆ ಆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡಪಳ್ಳಿ ನೋಡಿದಾಗ ನಾನು ಬೈಕೆ ಬಂದಿದ್ದೆ, ಸುಳ್ಳೆ ಕೇಳೋಣ. ಬಟ್ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬೊಬ್ರು ಒಂಥರ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್. ಆಮೇಲೆ ಸಾಂಗ್ಸ್ ಹೇಳ್ದಂಗೆ ತುಂಬಾ ಅದ್ಭುತವಾಗಿ ಬಂದಿದೆ. ಮನೋಮೂರ್ತಿ ಸರ್ದು ಮ್ಯೂಸಿಕ್, ಭಟ್ರು ಸರ್ ಸಾಂಗ್ಸ್, ಪ್ರತಿಯೊಂದು ಕೂಡ ಕೇಳಕ್ಕೆ ತುಂಬಾ ಮಜವಾಗಿದೆ. ಅದು ಕೂಡ ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತಾರೆ ಇಡೀ ನಮ್ಮ ಟೀಮ್ ಎಲ್ಲರೂ ಸೇರ್ಕೊಂಡು. ಇರ್ಲಿ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಅಂದ್ರೆ ನನ್ಗೆ ದೊಡ್ಡ ಒಂದು ಭಾರನೇ ಹೊರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನನ್ನ ಆಲ್ರೆಡಿ ಎಲ್ಲರೂ ನೋಡಿದ್ದಾರೆ, ಆದ್ರೆ ಈ ಗೆಟಪ್ ಅಲ್ಲಿ ಯಾರೋ ನೋಡಿರಲ್ಲ. ಒಂದ್ ಮಾಡರ್ನ್ ನೋಡಿದ್ದಾರೆ, ಸತಿ ಸಾವಿತ್ರಿ ತರ ನೋಡಿದ್ದಾರೆ. ಆದ್ರೆ ಈ ಗೆಟಪ್ ಕಂಪ್ಲೀಟ್ ಆಪೋಸಿಟ್. ಅಂದ್ರೆ ಮೌನ ಹೀಗಿರ್ಬೋದಾ ಅನ್ನೋದೇ ಒಂದು ಏನಾದ್ರು ಕ್ವೆಶನ್ ಮಾರ್ಕ್ ಇರುತ್ತೆ. ಯಾಕಂದ್ರೆ ನನ್ನ ಯಾರು ಕಂಡುಹಿಡಿತಾ ಇರ್ಲಿಲ್ಲ ಅಷ್ಟು ಈಸಿಯಾಗಿ, ಹೌದಾ ನೀವಾ ಅಂತ. ನಂಗೆ ತುಂಬಾ ಇಷ್ಟ ಆಯ್ತು ಈ ತರ ಒಂದು ಪಾತ್ರ ಮಾಡ್ಬೇಕು ಅಂತ. ಅದಕ್ಕೆ ನಂಗೆ ಸಪೋರ್ಟಿವ್ ಆಗಿ ಮನೋಹರ್ ಆಗಿರ್ಲಿ, ನಮ್ಮ ಸುಬ್ಬು ಸರ್ ಆಗಿರ್ಲಿ, ತಬಲಾನಾಣಿ ಸರ್ ಆಗಿರ್ಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋಕೆ ತುಂಬಾ ಖುಷಿ ಆಗ್ತದೆ. ಅಂಡ್ ಲೋಹಿತ್ ಸರ್ ಆಗಿರ್ಲಿ, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಲಿ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಕ್ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ನಂಗೆ ಸಿನಿಮಾ ಬಗ್ಗೆ ನಾಲೆಡ್ಜೇ ಇಲ್ಲ, ಆದ್ರೆ ಈ ಟೀಮ್ ನನ್ಗೆ ಏನಿದೆ ತುಂಬಾ ಕಂಫರ್ಟ್ ಮಾಡಿದ್ದಾರೆ. ಈ ತರ ಟೀಮ್ ಪಡೆಯೋದಕ್ಕೆ ನಾನು ತುಂಬಾ ಹ್ಯಾಪಿ ಇದ್ದೀನಿ. ಅಂಡ್ ನನಗ್ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು. ಕತೆ ತುಂಬಾ ಇಷ್ಟ ಆಯ್ತು. ಮನು ಅವ್ರ ಜೊತೆ ಆಕ್ಟ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾದ ನಟ, ತುಂಬಾ ಕಷ್ಟ ಪಡ್ತಿದ್ದಾರೆ ಪಾಪ. ಅಂದ್ರೆ ಫೈಟ್ಸ್ ಅಲ್ಲೆಲ್ಲ ನೋಡ್ತಾ ಇದೀವಿ, ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತೀವಿ ಅಷ್ಟೇ, ಆದ್ರೆ ಫೈಟ್ ಮಾಡೋರಿಗೆ ಗೊತ್ತು. ಯಾಕಂದ್ರೆ ಇಬ್ರುನು ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೋಹರ್ ಪಾಪ ತುಂಬಾ ಗೊತ್ತಾಗುತ್ತೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ನಮ್ ಲೋಹಿತ್ ಸರ್ ಆಗಿರ್ಲಿ, ಡ್ರ್ಯಾಗನ್ ಮಂಜು ಸರ್ ಆಗಿರ್ಲಿ, ಇಬ್ರು ದೊಡ್ಡ ಘಟಗಳು. ಸೊ ನಮ್ಮ ಮನೋಹರ್ ತುಂಬಾ ಕಷ್ಟ. ಪದೇ ಬಿಡಿ, ಮಂಜು ಸರ್ ಅಲ್ಲಿ ಮುಂಜಾನೆ ತರ ತಲೆ ಹೋದ್ರೆ ಸರ್ ಬಾಯಿ ಕುಳಿತೀನಿ ಅಂತ ಅಲ್ಲಿ. ಬಟ್ ಎಂಜಾಯ್ ಮಾಡಿದೀನಿ ನಾನು ಹೋಲ್ ಟೀಮ್ ಜೊತೆ. ಟೆಕ್ನಿಷಿಯನ್ಸ್ ಆಗಿರ್ಲಿ, ಆರ್ಟಿಸ್ಟ್ ಗಳಾಗಿರ್ಲಿ, ಎಲ್ರ ಜೊತೆನೂ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಿದ್ದೀನಿ. ಎಲ್ರೂ ಎಫರ್ಟ್ಸ್ ಹಾಗೆ ಇದೆ. ಸೊ ನಮ್ಮ ಹೋಲ್ ಟೀಮ್ಗೆ ನನ್ನ ಕಡೆಯಿಂದಾನೇ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಯೋಗರಾಜ್ ಭಟ್ ಸರ್ಗೆ. ಯಾಕಂದ್ರೆ ನೀನ್ ಮಾಡ್ತೀಯ ಆಗತ್ತೆ ಅಂತ ಪುಷ್ ಮಾಡಿದ್ ಫಸ್ಟ್ ಅವರು. ಮತ್ತೆ ನಮ್ಮ ಡೈರೆಕ್ಟರ್ ಆಗಿರ್ಲಿ, ತುಂಬಾ ಫ್ರೆಂಡ್ಲಿ ಡೈರೆಕ್ಟರ್ ನಾನು ಇಲ್ಲಿವರೆಗೂ ನೋಡಿರೋದು. 1-2 ಸತಿ ಬೈದಿರ್ಬೋದು, ಇಲ್ಲಾಂದ್ರೆ ತುಂಬಾ ಫ್ರೆಂಡ್ಲಿ ಡೈರೆಕ್ಟರ್. ನಾನು ಇಲ್ಲಿವರೆಗೂ ಆ ಥರ ಡೈರೆಕ್ಟರ್ ನೋಡೇ ಇಲ್ಲ. ಆಮೇಲೆ ನಮ್ಮ ಸಂತೋಷ್ ಸರ್ ಆಗಿರ್ಲಿ, ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲಾನು ನೋಡ್ಕೊಳ್ತಾರೆ. ಎಲ್ರನ್ನೂ ಹೇಗೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೋದು ಆ ಥರ ಇಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರು. ಸೊ ಎಲ್ರಿಗೂ ಥ್ಯಾಂಕ್ಸ್. ಮನು ಸರ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಲೈಟ್, ಒಳ್ಳೆ ಕ್ಯಾಮ್ರಾಮನ್. ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು, ನಿಮ್ಮನ್ನ ಸುಂದರವಾಗಿ ತೋರಿಸ್ತಾ ಇದೆ. ಹೌದೌದು. ಆಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಿರೋದು. ಆದ್ರೂ ನಮ್ನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಫೈಟ್ ಮಾಸ್ಟರ್ ಆಕ್ಚುಲಿ ಹೇಳಲೇಬೇಕು. ನನ್ನ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೊಂಡು ನಮ್ ಸೆಟ್ ನ ಬಂದಾಗೆಲ್ಲ ಒಂದೊಂದು ಸಾಂಗ್ಸ್ ಹಾಕ್ತಾ ಇರ್ತಾರೆ. ಅಂದ್ರೆ ಸೆಟ್ ಯಾವ್ದು ಫುಲ್ ಸುಮ್ನೆ ಇರೋದಕ್ಕೆ ಬಿಡಲ್ಲ, ಒಂದು ಖುಷಿಯಾಗಿರ್ಬೇಕು ಆ ತರ ನೋಡ್ಕೊಳ್ತಾರೆ. ಅದು ಇಂಪಾರ್ಟೆಂಟ್. ಯಾಕಂದ್ರೆ
ಅಯ್ಯೋ ಏನಿದು ಅನ್ಸೋದೇ ಇಲ್ಲ. ಅವ್ರು ಬಂದಾಗಿಂದ ಒಂದು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಬೇರೆ ಕಂಟಿನ್ಯೂಟಿ ಅನ್ಕೊಂಡಿದ್ದಾನ ಹೌದು ಬರ್ತಾರೆ. ರಾಮಾಚಾರಿ ಫುಲ್ ಬಿಸಿ ಇದ್ರೆ ಹೇಗೆ ಎರಡು ಹೇಗೆ ಮ್ಯಾನೇಜ್ ಮಾಡಿ? ಅದೇ ಫಸ್ಟೇ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ ಈ ತರ ಡೇಟ್ಸ್ ಇರುತ್ತೆ ಅಂತ. ಸೊ ಅಲ್ಲಿ ರಜೆ ಸಿಕ್ಕಿದ್ರೆ ಅಂದ್ರೆ ಇಲ್ಲಿ ರಜೆನ ಅಲ್ಲಿ ಕೊಡ್ತಾ ಇದ್ದೆ ಅಷ್ಟೇ. ಇಲ್ಲಿ ಯಾವಾಗ ಬ್ರೇಕ್ ಇರುತ್ತೆ ಅಲ್ಲಿ ಹೋಗಿ ಶೂಟ್ ಮಾಡ್ತಿದ್ದೆ. ಬಿಟ್ರೆ ಅವ್ರ ಕಡೆಯಿಂದನೂ ಏನೂ ಸಮಸ್ಯೆ ಆಗಿಲ್ಲ, ಇವ್ರ ಕಡೆಯಿಂದನೂ ಏನೂ ಸಮಸ್ಯೆ ಆಗಿಲ್ಲ. ಇವಾಗ ಎಂಡಿಗೆ ಬಂದಿದೆ, ಒಂದ್ ಸ್ವಲ್ಪ ಬೇಜಾರು ಇದೆ. ಬಟ್ ಏನು ಮಾಡಕ್ಕೆ ಬೇಜಾರು ಅಂದ್ರೆ ಹೊಸ ಟೀಮ್ ಜೊತೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ರಾಮಾಚಾರಿ ಇಲ್ಲದೆ ಒಂದೇ ಟೀಮ್ ನೋಡ್ತಾ ಇದ್ದೆ. ಇಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅಂದ್ರೆ ತುಂಬಾ ಜನ ಆರ್ಟಿಸ್ಟ್ಗಳು ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಏನು ಅಲ್ಲಿಗೂ ಇಲ್ಲಿಗೂ ಹೇಗೆ ತುಂಬಾ ಡಿಫ್ರೆನ್ಸ್ ಇದೆ ಅದು ಮಾತ್ರ. ಅಂದ್ರೆ ಸೀರಿಯಲ್ ಅಲ್ಲಿ ಅದೇ ಒಂದ್ ಸ್ಟ್ರೆಚ್ ಅಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಫಸ್ಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು ಎಲ್ಲಿಂದ ಏನ್ ಕತೆ ಅಂತ. ಅದೇ ಗೈಡ್ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ. ಸೊ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಎಲ್ಲಾ ರೀತಿಯಲ್ಲಿ. ನಮಸ್ಕಾರ. ಮೊದಲನೇದಾಗಿ ದುನಿಯಾಜಿ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಈ ಥರ ದೊಡ್ಡ ದೊಡ್ಡ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ ಕಂಟಿನ್ಯೂ. ಮತ್ತು ಫಸ್ಟ್ ಟೈಮ್ ಬಂದು ನಾನು ಅಪ್ರೋಚ್ ಮಾಡುವಾಗ ನಮ್ಮ ಸಂತೋಷ್ ಸರ್ ಆಗಲಿ ರಾಮ್ ಸರ್ ಆಗಲಿ ಸರ್ ಆಲ್ಮೋಸ್ಟ್ ಫಿಲಮಲ್ಲಿ ನಾವು ಪ್ಲ್ಯಾನ್ ಮಾಡಲಿಲ್ಲ, ಆದರೆ ಇವಾಗ ನೀವು ಬೇಕೇ ಬೇಕು, ಒಂದು ದೊಡ್ಡ ಟರ್ನ್ ಓವರ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಸಾರ್ ಹತ್ರ ಡಿಸ್ಕಸ್ ಮಾಡಿ ಮತ್ತು ಭಟ್ ಸರ್ನ ಮಾತಾಡಿ ಎಲ್ಲ ಫೈಲ್ ಮಾಡಿ ಈ ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತದೆ. ಇದು ಸೆಕೆಂಡ್ ಸಿನಿಮಾ ನಾನು ಫೈಟ್ ಜೊತೆ ಮಾಡ್ತಾ ಇರೋದು. ಅದೇ ಥರ ತುಂಬ ಏನು ನಾವು ಭೀಮಾದಲ್ಲಿ ನೋಡಿದ್ವಿ ಆ್ಯಕ್ಷನ್ನು, ಅದೇ ಥರ ಇದೆ. ಅಗೇನ್ ತುಂಬ ಕಷ್ಟಪಡ್ದು ಹಾರ್ಡ್ ವರ್ಕರು. ನೈಟ್ ಶೂಟ್ ಒಂದು ಮಾಡಿದ್ವಿ, ಅಲ್ಲೂ ಅಷ್ಟೇ ಮತ್ತು ಇಲ್ಲೂ ಅಷ್ಟೇ. ಹೇಳೋದು ಬೀಳೋದನ್ನ ತಲೆ ಕೆಡಿಸ್ಕೊಂಡೇ ಮಾಡ್ತಾ ಇದ್ದಾರೆ. ಖಂಡಿತ ದೊಡ್ಡ ಫ್ಯೂಚರ್ ಇದೆ ಅವ್ರಿಗೆ, ತುಂಬ ದೊಡ್ಡ ಬ್ರೈಟ್ ಫ್ಯೂಚರ್ ಇದೆ. ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ. ಮತ್ತು ಸೀನಿಯರ್ ಆರ್ಟಿಸ್ಟ್ ಆದ ಶರತ್ ಸರ್ ತುಂಬ ಫ್ರೆಂಡ್ಲಿ. ನಾವು ಸ್ಕ್ರೀನ್ ಮೇಲೆ ಮತ್ತು ಡೈರೆಕ್ಟ್ ನೋಡಬೇಕಾದ್ರೆ ಒಂಥರ ಅನಿಸುತ್ತೆ. ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಿದ್ದಾರೆ. ಮತ್ತು ಸರ್ ಸಾರಿ ಬಂದಿದ ತಕ್ಷಣ ನೋಡಿದೆ, ಎಲ್ಲೂ ನೋಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಸಿನಿಮಾ ಜಾಸ್ತಿ ನೋಡ್ಕೋವಲ್ಲ. ಸೊ ಹಂಗಾಗಿ ಅವ್ರ ಆ್ಯಕ್ಟಿಂಗ್ ನೋಡಿದ ತಕ್ಷಣ ಒಂಥರ ಆಗೋಯ್ತು. ಯಾಕಂದರೆ ಕೇಳೋ ರಿಯಾಕ್ಷನ್ಸ್ ಆಗಲಿ ಮತ್ತು ನಮ್ಮ ಏನು ಕಣ್ಣು ಮತ್ತು ಫೇಸ್ ರಿಯಾಕ್ಷನ್ ಬಿಟ್ಟು ಬಾಡಿನೂ ಒಂದು ರಿಯಾಕ್ಷನ್ ಕೊಡಬೇಕಂತ ಸಾರ್ನ ನೋಡಿ ನಾನು ಕಲ್ತ್ಕೊಂಡೆ ಅಲ್ಲಿ ಒಂದೊಂದು ಶಾರ್ಟ್ ನೋಡ್ಕೊಂಡು. ಸೊ ಈ ಟೀಮ್ ಜೊತೆ ಸೇರಿ ವರ್ಕ್ ಮಾಡೋದು ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು.